ನ್ಯೂಸ್ ಬೆಂಗಳೂರು. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಜ್ಜಾಗ್ತಾ ಇದೆ ಕೋಟೆನಾಡು ಚಿತ್ರದುರ್ಗ. ಬಿಎಸ್ವೈ 50 ವರ್ಷ ರಾಜಕೀಯ ಸಂಭ್ರಮೋತ್ಸವಕ್ಕೆ ತಯಾರಿ ನಡೆದಿದ್ದು, ಮೇ 9ಕ್ಕೆ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಸುಮಾರು 25-30 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಮೈದಾನದಲ್ಲಿ ಕಾರ್ಯಕ್ರಮ ಇದೆ. ಜರ್ಮನ್ ಮಾದರಿಯಲ್ಲಿ ಪೆಂಡಾಲ್ ನಿರ್ಮಾಣ ಕಾರ್ಯ ಆರಂಭ ಆಗಿದ್ದು, ಸುಮಾರು 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರೋ ನಿರೀಕ್ಷೆ ಇದ್ದು, ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಅಮಿತ್ ಶಾ ಆಗಮಿಸುತ್ತಾರೆ. ಕೋಟೆನಾಡಲ್ಲಿ ರಣಕಹಳೆ ಮೊಳಗಿಸೋದಕ್ಕೆ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. 25-30 ಎಕರೆ ಪ್ರದೇಶ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಕೆಲಸ ಶುರುವಾಗಿದೆ. ರಾಜ್ಯ ಕಂಡಂತಹ ಧೀಮಂತ ರಾಜಕಾರಣಿ ರೈತ ನಾಯಕ BS ಯಡಿಯೂರಪ್ಪನವರ ರಾಜಕಾರಣ 50 ವರ್ಷ ಪೂರೈಸಿದ ಹಿನ್ನೆಲೆ ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೇನೇನು ಸಕಲ ಸಿದ್ಧತೆಗಳು ನಡೀತಾ ಇದೆ. ನಮ್ಮ ಹಿಂಭಾಗದಲ್ಲಿ ಗಮನಿಸ್ಬೋದು, ನಾವೀಗ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿದ್ದೀವಿ. ದೃಶ್ಯಗಳಲ್ಲಿ ನೋಡ್ಬೋದು, ಈಗಾಗಲೇ ಏನು ಜರ್ಮನ್ ಪೆಂಡಲ್ ಹಾಕಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಲ್ಲಿ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಏನಂತಂದರೆ, ಒಂದು ಧೀಮಂತ ನಾಯಕ BS ಯಡಿಯೂರಪ್ಪನವರು, ಆ ಯಡಿಯೂರಪ್ಪನವರ ಒಂದು 50 ವರ್ಷ ರಾಜಕಾರಣ ಪೂರೈಸಿದ ಬೆನ್ನಲ್ಲೇ ಬೃಹತ್ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಈಗಾಗಲೇ ಒಂದು ಸಿದ್ಧತೆಗಳು ನಡೀತಾ ಇದೆ. ಏನೋ ಭಾನುವಾರವಷ್ಟೇ ಈ ಒಂದು ಕಾರ್ಯಕ್ರಮದ ಪೆಂಡಾಲ್ಗಾಗಿ ಭೂಮಿ ಪೂಜೆಯನ್ನು ಕೂಡ ಈಗಾಗಲೇ ನೆರವೇರಿಸಿರ್ತಕ್ಕಂಥದ್ದು. ಏನೋ ಅವತ್ತು ಅಂದಿನ ದಿನ BJPಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರವರಾಗಿರ್ಬೋದು, ಅದೇ ರೀತಿ ಇಲ್ಲಿನ ಸಂಸದರಾದಂತಹ ಹಾಗೂ ಈ ಒಂದು ಸಮಿತಿಯ BSY ಅಭಿಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಆಗಿರ್ಬೋದು, ಅದೇ ರೀತಿ ಏನಂತಂದರೆ BJPಯ ಘಟಾನುಘಟಿ ನಾಯಕರು ಕೂಡ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು. ಹಾಗಾಗಿ ಏನಂತಂದರೆ ಈ ಒಂದು ಪೆಂಡಾಲ್ಗೆ ಒಂದು ವಿಶೇಷತೆ ಏನಂತಂದರೆ, ಜರ್ಮನ್ ರೀತಿಯ ಒಂದು ಪೆಂಡಾಲನ್ನು ನಿರ್ಮಿಸಿಬಿಟ್ಟು ಸುಮಾರು ಏನು ಒಂದು 25-30 ಎಕರೆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಬೃಹತ್ವಾದ ಒಂದು ವೇದಿಕೆ ನಿರ್ಮಾಣ ಮಾಡೋದ್ರ ಮೂಲಕ ಏನು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಕ್ಕಂಥದ್ದು ಇಂದಿನ ನಾಯಕರುಗಳ ಒಂದು ಶಪಥ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಏನು ಮೇ 9ರಂದು ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕ ನಿರೀಕ್ಷೆ ಇದೆ. ಒಟ್ಟಾರೆ ಏನಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು ರಾಜ್ಯದ ಮೂಲೆಗಳಿಂದನೂ ಕೂಡ 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಏನಂತಂದರೆ, ಇನ್ನೇನು 1 or 2 ಡೇಸಲ್ಲಿ ಒಂದು ಪೆಂಡಾಲ್ ಕಾರ್ಯ ಶುರುವಾಗಲಿದೆ. ಈಗಾಗಲೇ JCBಗಳು ಸೇರಿದಂತೆ ವಿವಿಧ ಒಂದು ಯಂತ್ರೋಪಕರಣಗಳ ಮೂಲಕ ಈ ಒಂದು ಪೆಂಡಾಲ್ಗಳಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಶೀಘ್ರದಲ್ಲಿಯೇ ಒಂದು ರೀತಿಯನ್ನು ಕೆಲವೇ ದಿನಗಳು ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯ ಬರದ ಸಿದ್ಧತೆ ಒಂದು ಕಾರ್ಯಕ್ರಮಕ್ಕೆ BSY ಅಭಿಮಾನೋತ್ಸವ ಕಾರ್ಯಕ್ರಮದ ಬರದ ಸಿದ್ಧತೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.